ವಿವರಗಳನ್ನ ಕೇಳಿದ್ದಾರೆ. ಪತ್ರ ತಲುಪಿಸಿ ಅಂದ್ರು, ಬಂದೆ. ಇದು ಸಮಸ್ಯೆ ಆಗ್ತಿದೆ. ಅಂದ್ರೆ ವಿವರಗಳನ್ನು ಕೊಡೋದು ಸಮಸ್ಯೆ ಆಗ್ತಾ ಇದೆ. ದಾನ ನೆಂಟರಿಂದ, ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್, ಅದರಿಂದ ಕಟ್ಟಿದ್ದು ಮನೆ, ಅದಕ್ಕೆ ತೆರಿಗೆ ಇಲ್ಲ. ಈ ದಾಖಲೆಗಳಿದೆ. ನಾನು ಒಪ್ತೀನಿ, ಕೊಟ್ಟೋರು ಒಪ್ತಾರೆ, ದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ದಾಖಲೆಗಳನ್ನ ಕೊಡಬಹುದು. ಆದ್ರೆ ನಿಮ್ ಬಾಸು, ಆ ಹೆಂಗಸು ಇದನ್ನ ಸತ್ಯ ಅಂತ ಒಪ್ಪಿ ಸುಮ್ಮನೆ ಇರುತ್ತಾ? ಸತ್ಯ ಅನ್ವೇಷಣೆಗೆ ಹೊರಡ್ತಾರೆ. ದಾಖಲೆಗಳಿವೆ ಸರಿ, ಸತ್ಯನ ಅಲ್ವಾ ವಿಚಾರಿಸ್ತಾರೆ. ಅಲ್ಲಿಗೆ ಅವ್ರನ್ನ ಕರೆಸ್ತಾರೆ. ತಯಾರಿ ಕೊಟ್ಟು ಕಳಿಸಿ. ವಕೀಲರು ನೀವು, ನಿಮಗೆ ಹೇಳ್ಕೊಡ್ಬೇಕಾ? ಎಲ್ಲ ಹತ್ತಿರದ ನೆಂಟರು. ತನಿಖೆ ಶುರುವಾಗ್ತಿದ್ದ ಹಾಗೆ ಸುದ್ದಿ ಆಗುತ್ತೆ. ಕಳ್ಳತನದ ವಿವರಗಳ ಚರ್ಚೆ ಆಗುತ್ತೆ. ಮಾನ ಹೋಗುತ್ತೆ. ವಿವರಗಳನ್ನು ಕೊಡದೇ ಇದ್ರೆ ನಿಮ್ಮ ಕಚೇರಿಗೆ ಬಂದು ಕೂತು ಅಲ್ಲಿರೋ ದಾಖಲೆಗಳನ್ನ ಪರಿಶೀಲಿಸ್ಬೋದು. ಇವತ್ತಲ್ಲ ನಾಳೆ ನೀವೊಂದು ಗೃಹ ಪ್ರವೇಶ ಸಮಾರಂಭ ಮಾಡ್ತೀರಿ. ಅಲ್ಲಿಗೆ ಬಂದು ಒಂದು ವಿಚಾರಣೆ ಮಾಡಬಹುದು. ಖರ್ಚೆಷ್ಟಾಯ್ತು, ಏನು ಕಟ್ಟಿದ್ದೀರಿ, ಎಷ್ಟು ಜನನ ಕರೆದ್ರಿ, ಏನು ಅಡಿಗೆ ಕೇಳ್ಬೋದು. ನನ್ನ ತಾಕೋಷ್ಟು ಧೈರ್ಯ ಇದೆಯಾ? ಪ್ರಾಮಾಣಿಕ ಹೆಂಗಸು. ಅದಕ್ಕೆ ಸೋಂಕು ಬರದೆ, ಪ್ರಾಮಾಣಿಕತೆಗೆ ಕಿಲುಬು ಹಿಡಿದೆ, ಸಮಸ್ಯೆ ಬಗೆಹರಿಯ. ವೈಯಕ್ತಿಕ ಸಮಸ್ಯೆಗಳಿಲ್ವಾ ಹೆಂಗಸಿಗೆ? ಇವೆ. ಪಳಗಿಸೋ ಪ್ರಯತ್ನ ಮಾಡಬಹುದಪ್ಪ. ಸುಳ್ಳು ಹೇಳದ ರಾಜಕಾರಣ ಇಲ್ಲ, ನಿಜ ಹೇಳೋ ಸನ್ಯಾಸಿ ಇಲ್ಲ. ಆಳೋ ಅರಸನಿಂದ ಹಿಡಿದು ಕೊನೆ ಚಪ್ರಾಸಿವರೆಗೂ ಎಲ್ಲ ವೃತ್ತಿ, ಎಲ್ಲ ಧರ್ಮ, ಎಲ್ಲ ಸ್ತರಗಳಲ್ಲಿ ಅಪ್ರಾಮಾಣಿಕತೆ ತುಂಬಿ ತುಳುತ್ತಿರ್ಬೇಕಾದ್ರೆ ಒಬ್ರು ಪ್ರಾಮಾಣಿಕವಾಗಿದ್ರೆ ವ್ಯವಸ್ಥೆ ತಟಸ್ಥವಾಗಿ ಹೋಗುತ್ತಾ? ಕಸ ಕಸ ತೆಗೆದು ಎಸಿತಾರೆ, ಮುಂದಕ್ಕೆ ಹೋಗ್ತಾರೆ. ಹೇಳಿ ನಿಮ್ ಬಾಸ್ಗೆ, ವೃತ್ತಿಲಿ ವಕೀಲ, ಬಡದಾಡಬಲ್ಲೆ, ಹಣ ಸೇರಿದೆ, ಕೊಂಡ್ಕೋಬಲ್ಲೆ, ಅಪರಾಧಿ ಪ್ರಪಂಚದ ಎಲ್ಲ ಪಾತ್ರಗಳ ಪರಿಚಯ ಇದೆ, ಅವಶ್ಯಕತೆ ಬಿದ್ದರೆ ಉಪಯೋಗಿಸಬಲ್ಲೆ. ಸುಖ ಇದೆಯಾ? ಅಂದ್ರೆ ಈ ಬದುಕಿನಲ್ಲಿ ಸುಖ ಇದೆಯಾ? ಸುತ್ತೆಲ್ಲ ಜನ ಕರುಬ್ತಾ ಇದ್ದಾರೆ, ನನಗ್ ಸುಖವೇ. ನಮಸ್ಕಾರ, ಬರ್ತೀನಿ. ರೋಗ ಅಂತೀರಾ? ಅಲ್ವಾ? ಆಯ್ತು, ನನಗ್ ರೋಗ, ನಿಮಗೆ ಪ್ರಾಮಾಣಿಕರು, ನಿಮಗೆ ಸುಖ ಇದೆಯಾ? ಹೆಂಡತಿಗೆ ಕಾಯಿಲೆ, ದಿನದ 24 ಗಂಟೆನೂ ಮಲಗಿರ್ತಾಳೆ, ಮುಲುಗ್ತಿರ್ತಾಳೆ, ನರಳ್ತಿರ್ತಾಳೆ, ಕರಳು ಕತ್ತರಿಸ್ ಬರುತ್ತೆ. ಕೈಲಾದಷ್ಟು ಕೈಗೆಟ್ಕೋಷ್ಟು ಔಷಧೋಪಚಾರ ನಡೆಸ್ತೀನಿ. ದುಡಿದ ಕಾಸು ಸ್ವಂತ, ಅದರಲ್ಲಿ ನಡೆಸ್ತೀನಿ. ಸಾಕಾಗೋಲ್ಲ ಸರಿ, ಆದ್ರೆ ಹೆಂಡತಿ ಸ್ವಂತ ಅನ್ನಿಸ್ತಾಳೆ. ಮಕ್ಕಳು ಅಷ್ಟು ಪ್ರಯೋಜನ ಇಲ್ಲ. ಕೈಯಲ್ಲಿ ಕಾಸಿರಲಿಲ್ಲ, ಒಳ್ಳೆ ಸ್ಕೂಲು ಕಾಲೇಜು ಸಾಧ್ಯ ಆಗಲಿಲ್ಲ. ಹಸಿವು, ಕೇಳ್ತಾರೆ. ನನ್ನ ದುಡಿಮೆ ಯೋಗ್ಯತೆನೇ 4 ಹಿಡಿ, ಅದರಲ್ಲಿ 2 ಕಾಳು ಅವ್ರ ಬಾಯಿಗೆ, ಆದರೆ ಸ್ವಂತ. ಮಕ್ಕಳು ಸ್ವಂತ ಅನ್ನಿಸ್ತಾರೆ. ಸಣ್ಣದೊಂದು ಗೂಡು, ಮನೆ ಅಂತಿದೆ, ಯೋಗ್ಯತೆಗೆ ತಕ್ಕ ಹಾಗೆ. ಗೆದ್ಲಿ ಹಿಡಿದ ಬಾಗಿಲು, ಬಣ್ಣ ಮಾಸದ ಗೋಡೆ, ಅಲ್ಲಲ್ಲಿ ಡೊಗುರು, ಅದರಲ್ಲಿ ಇಲಿ, ಇಲ್ಲಿ ಜಿರಳೆ, ಮೇಲೆ ಹಲ್ಲಿ, ಗೆದ್ದಲು ಇರುವೆಗಳ ಸಂಸಾರ. ಆದರೆ ಸ್ವಂತ ಮನೆ ಅಷ್ಟೇ ಅಲ್ಲ, ಇಲಿ, ಹಲ್ಲಿ, ಜಿರಳೆ, ಇರುವೆ, ಗೆದ್ದಲು
ಎಲ್ಲವೂ ಸ್ವಂತ. ಅಹಂಕಾರ. ನಿಮಗಿಲ್ವೇ ಹೇಳ್ಕೊಳ್ಳೋಕೆ ಸ್ವಂತ ಮನೆ? ಕೇಳಿದ್ರೆ 100 ಜನ ನೆಂಟ್ರ ಗಿಫ್ಟು, ದೇಣಿಗೆ. ಮುಂಬಾಗಲ್ ಪಕ್ಕ ಉದ್ದ ಹೆಸರಿನ ಪಟ್ಟಿ ಹಾಕಿಸ್ಬಿಡಿ. ಸ್ಮಾರಕ ಚೆನ್ನಾಗಿದೆ, ಬಂದವ್ರಿಗೆ ಟಿಕೆಟ್ ಇಡಿ, ಸಂಪಾದನೆ ಆಗತ್ತೆ. ಸ್ವಂತ. ಹೆಂಡತಿ, ಮಕ್ಕಳು, ಮನೆ, ಮಠ, ಸಾಕೋ ನಾಯಿ, ಓಡಾಡೋ ಕಾರು. ಅಷ್ಟೇ ಯಾಕೆ, ರೂಢಿಸ್ಕೊಂಡ ಚಟ, ಗಳಿಸ್ಕೊಂಡ ರೋಗ, ಎಲ್ಲವೂ ಸ್ವಂತ. ಆ ಅಹಂಕಾರ ಇರಬೇಕು, ಅದರಲ್ಲಿ ಸುಖ. ನೀವು ಹೇಳಿದ್ದು ನನಗೆ ಅರ್ಥವಾಯ್ತು. ತಾಕಿದ್ರೆ ನೀವು ತಾಕ್ತೀರಿ. ನೀವು ಶಕ್ತರು, ಮೇಡಮ್ಮು ಅಶಕ್ತರು. ಹೆಣ ಬಿದ್ರೆ ಅಲ್ಲಿ ಬೀಳುತ್ತೆ. ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಕೆಸರು ಇದು, ಮಡಿವಂತಿಕೆ ಇದ್ರೆ ಪಕ್ಕಕ್ಕೆ ಸರೀರಿ. ಇಲ್ವಾ ಮೈಗೆ ಬಳ್ಕೊಂಡು ಕುಣೀರಿ, ಸಂತೋಷ ಪಡಿ. ವಾಪ ಬಂದ್ರೆ ನಾನು ಮನ್ಸ ಅಲ್ರ, ಬಡ್ತನ ಅದೇ ದಿಟ್ಟ. ಹಂಗಂತ ಬಾಯಿಗೆ ಬಂದಂಗೆ ಬೈಬೇಡ್ರಿ. ಸಾಕು, ಶ್ರುತಿಗೆ ನಿಮ್ ಸಹಕಾರ. ಹೇಳಕ್ ನೀವ್ಯಾರು? ಅವಳ ತಾಯಿ ಇದ್ನೇ ಅಲ್ಲಿ ಅವಳಿ. ಅಕ್ಕ, ನನ್ನ ಮಾತು ಸಿಕ್ಕೇಳಿ. ನಾನು ಎಣ್ಣೆತ್ತವನೆಯ. ನಿಮ್ಮ ಸಂಕಟ ಏನು ಅಂತ ಅರ್ಥ ಆಯ್ತದೆ. ಸ್ಕೂಲು ಕಾಲೇಜ್ನಾಗಿದ್ಲು, ಸಣ್ಣ ಪುಟ್ಟ ಸಮಾಜ ಸೇವೆ ಓಡಾಡಿದ್ಲು, ಅಲ್ಲಿಗೆ ಮುಗಿಬೇಕು. ಅದು ಬಿಟ್ಟು ವಯಸ್ಸಿಗೆ ಬಂದ ಮಗ ಹಗಲು ರಾತ್ರಿ ಎಂದೆ ಸೇವೆ ಅಂತ ಹೊಂಟ್ರೆ ಸಂಕಟ ಆಗಲ್ವಾ? ಆಯ್ತದೆ ಬಿಡಿ. ವಯಸ್ಸಿಗೆ ಬಂದಿದ್ದಾಳೆ, ಜವಾಬ್ದಾರಿ ಅಲ್ವಾ? ಒಂದು ಮದುವೆ ಅಂತ ಆಗ್ಬೇಕು. ಮನೆ, ಮಕ್ಕಳು, ಅದಲ್ವಾ ಬದುಕು? ನಮ್ಮ ಮದುವೆ ವಿಷಯ ನಿಮಗೆ ಗೊತ್ತಿಲ್ಲದಲ್ಲ. ಹೇಳಿ ಕೇಳಿ ಪ್ರೀತಿಸಿ ಮದುವೆ ಆದವರು. ನಮ್ಮ ಮಗಳು ಇವಳು, ಸ್ವಾಭಾವಿಕವಾಗಿ ಗಂಡು ಸಿಗೋದು ಕಷ್ಟ. ಮೇಲಿವಳು ಶಾಮ್ಯಾನ ಹಾಕು, ಧರಣಿ ಕೂರು, ಜಾತ ಹೊರಡು, ಹೀಗೆ ಗುರುತಿಸ್ಕೊಂಡ್ರೆ ಸಿಗುತ್ತಾ ಗಂಡು? ಸಿಗಕ್ಕಿಲ್ಲ ಬಿಡಿ. ದಯವಿಟ್ಟು ಸಹಕರಿಸಿ. ಅವಳು ಕೆಲಸಕ್ಕೆ ನಿಮ್ಮನ್ನೇ ಹುಡುಕ್ತಾಳೆ, ಆಗಲ್ಲ ಅನ್ನಿ. ನಿಮಗೆ ಸಂಪಾದನೆ ಚಿಂತೆ, ದುಡ್ಡು ಬೇಕು ಅಷ್ಟೇ ತಾನೇ? ನಾನು ಕೊಡ್ತೀನಿ, ಅವಳನ್ನ ಬಿಡಿ. ಅದಲ್ಲ ಕೋ. ಮತ್ತೆ ಈಗ ನನ್ನ ಮಗ ಕದ್ದು ಮುಚ್ಚಿ ಬೀಡಿ ಸೇದದ್ ಕಲ್ತ. ಅಪ್ಪ ನಾನು ಇಸ್ಯಾ ಕಿವಿಗ್ ಬಿತ್ತು, ಏನ ಮಾಡಬೇಕು? ಕರೆದು ಬುದ್ಧಿ ಹೇಳಬೇಕು. ಕೇಳದೆ ಹೋದ್ರೆ ಕಪಾಳಕ್ 4 ಬಾರಿಸ್ಬೇಕು. ಯಾರಿಗೆ? ಮಗನಿಗೆ. ಅದು ಬಿಟ್ಟು ಊರಾಗಿರೋ ಅವನ ಸ್ನೇಹಿತರನ್ನೆಲ್ಲ ಕರೆಸಿ ನಿಮ್ ಕುಟ ಸೇರಿ ನಮ್ಮ ಮಗ ಕೆಡ್ತಾವನೆ, ಸಾವಾಸ ಬಿಟ್ಟು ಸುಮ್ಕಾದ್ರೆ ಸರಿ, ಇಲ್ಲ ಕಾಲ್ ಮುರಿತೀನಿ ಅಂದ್ರೆ? ಮನೆ ಮಗನ್ನ ಮೊದ್ಲು ಅಂಕೆಲಿಡು, ಆಮೇಲೆ ನಮ್ ಕಾಲ್ ಮುರಿ ಅಂತಾರೆ ಅಲ್ವಾ? ಶಾಮ್ಯಾನ ಹಾಕ್ಸು, ಧರಣಿ ಕೂರ್ಸು, ಸುದ್ದಿ ಆಗ್ಲಿ. ಕುಮ್ಮಕ್ ಕೊಡ್ತಿರೋದು ನಿಮ್ಮ ಯಜಮಾನ್ರು, ರಾಜಾರಾಯರು. ಬುದ್ಧಿ ಹೇಳ್ಬೇಕಾಗಿರೋದು ಅಲ್ಲಲ್ವಾ? ಸ್ವಂತ ಮಗಳನ್ನ ಉಪಯೋಗಿಸ್ಕತಾ ಅವರೇ, ಅಲ್ಲಲ್ವಾ ಕಡಿವಾಣ ಹಾಕ್ಬೇಕಾಗಿರೋದು? ಅಕೋ, ಊರೂರು ಸುತ್ತೋನ್ ನಾನು, 100 ಸುದ್ದಿ ಕಿವಿಗೆ ಬೀಳ್ತಿದೆ. ಗೋವಿಂದರಾಯನ್ ಮಗ ಒಬ್ಬ ಅವನೇ, ನಿನಗ್ ಗೊತ್ತಿಲ್ದೇನಲ್ಲ, ಬಾಲ್ಯದ ಗೆಣಕಾರ. ಇನ್ನು ನಿನ್ನ ಮಗಳು ಬಾಯಲ್ಲಿ ಬೆಟ್ಟಿಟ್ಟು ಚೀಪ ವಯಸ್ಸೇನಲ್ಲ, ಅಮ್ಮ ಅಪ್ಪಂದೇ ಪ್ರೇಮ ವಿವಾಹ. ಇನ್ನಿಲ್ಲೆಲ್ಲಿರ್ತದೆ ಸಂಕೋಚ? ಸುತ್ತುತ್ತಿದಾರ? ಕೇಳ್ತೀಯಲ್ಲಕ್ಕೋ ಪ್ರಶ್ನೆಯ. ಇವಳು ಅವನಿಂದೆ ಬಿದ್ದವಳು, ಅವನು ಇವಳಿಂದೆ ಬಿದ್ದವಳು. ಒಟ್ಟಿನಲ್ಲಿ
ಹಗಲು ರಾತ್ರಿ ಸುತ್ತಿರೋದಂತೂ ದಿಟ. ಕುಂದುರ್ಸಿ ಕೇಳಿ ಮದುವೆ ಅಂತ ಮಾಡಿ ಮುಗಿಸು. ಸುಮ್ಕಿದ್ದು ಹೆಚ್ಚು ಕಮ್ಮಿ ಆದ್ರೆ ನನ್ನ ಕರ್ಸ್ಬೇಕಾಯ್ತದೆ. ಶಾಮಿಯಾನ ಹಾಕ್ಸಿ ಧರಣಿ ಕೂರಿಸಿ ನ್ಯಾಯ ಅಂತ ಕೇಳೋಕೆ ಬರಲಾ? ಮಲಗ್ಲಿಲ್ವಾ? ಶ್ರುತಿ ಇನ್ನೂ ಬಂದಿಲ್ಲ. ಊಟ ಆಯ್ತು. ಎಲ್ಲಿ ಕೆಲಸದವರು? ಹೋಗಾಯ್ತು. ಇಷ್ಟು ಬೇಗ? 11:11. ಬುದ್ಧಿ ಇದೆಯಾ ನಿನಗೆ? ಹೊರಗೆ ಕೆಟ್ಟ ಪ್ರಪಂಚ. ಹಗಲು ಸುತ್ತೋಕೆ ವಯಸ್ಸು ಹೆಣ್ಮಕ್ಳಿಗೆ ಕಾವಲು ಬೇಕು. ಏನು ಹಾಗೆ ನೋಡೋದು? ಸಾಕೋ ಯೋಗ್ಯತೆ ಇಲ್ಲದ ಮೇಲೆ ಮಕ್ಕಳನ್ನ ಬಯಸಬಾರದು, ಹೆರಬಾರದು. ಕುಡ್ದಿದ್ದೀರಾ? ಯಾಕೆ? ಸದ್ದು ಜಾಸ್ತಿ ಬರ್ತಿದೆ. ಇರೋದು ಸಾಲದ? ಸಾಕು. ಮತ್ತೆ ಏನು? ಮಗಳನ್ನ ಯಾಕೆ ಉಪಯೋಗಿಸ್ಕೊತಿದ್ದೀರಿ? ಹೊತ್ತು ಹೋಗದ್ದಕ್ಕೆ ಅವಳು ಆರಿಸ್ಕೊಂಡ ಸಣ್ಣ ಚಟ ಈ ಸಮಾಜ ಸೇವೆ. ಕೈಲಾದಷ್ಟು ಮಾಡ್ತಿದ್ಲು, ಸುಮ್ಮನಾಗ್ತಿದ್ಲು. ನಿಮ್ಮದೇನು ಕುಮ್ಮಕ್ಕು? ಕಾನೂನು ಸಲಹೆ ಬೇಕಿತ್ತು, ಕೇಳಿದ್ಲು, ವಿವರಿಸಿದೆ. ಶಾಮಿಯಾನ ಹಾಕ್ಸು, ಜನ ಸೇರಿಸು, ಗಲಾಟೆ ಆಗಲಿ. ಈ ಅನುಭವಾಮೃತದ ಅವಶ್ಯಕತೆ ಇತ್ತ? ಸಂಬಂಧಪಟ್ಟವರು ವಿಶ್ವಾಸ ಬೀಡಿ ಸಂಸ್ಥೆಯವರು ಅಲ್ಲದೆ ಇದ್ದಿದ್ರೆ ಇಷ್ಟು ಕಾಳಜಿ ಇರ್ತಿತ್ತ? ಅವ್ರಿಗೆ ಸಮಸ್ಯೆ ಆಗಬೇಕು, ಉತ್ತರಕ್ಕೆ ನಿಮ್ಮನ್ನು ಹುಡುಕ್ಬೇಕು, ಮತ್ತೆ ಸಂಪಾದನೆಗೆ ಮಾರ್ಗ. ಕೃಷಿ ಏನು? ರೈತನಿಗೆ ಬೆಳೆಯ ಕೃಷಿ. ಬೆಳೆದಷ್ಟು ಲಾಭವೇ. ರೋಗವೇ ಇಲ್ಲದ ಪ್ರಪಂಚದಲ್ಲಿ ವೈದ್ಯನಿಗೆ ನಿರುದ್ಯೋಗ. ಸುತ್ತೆಲ್ಲ ಸಾಂಕ್ರಾಮಿಕ ಸೋಂಕಿದ್ರೆ ವೈದ್ಯ ಒಂದು ವೃತ್ತಿ. ಮಳೆಯಾಗಲಿ ರೈತನ ಕನಸು, ಸೋಂಕಿರಲಿ ವೈದ್ಯನ ಆಶಯ. ಕ್ಷಾಮಕ್ಕೆ ವ್ಯಾಪಾರಿ ಕಾಯ್ತಾನೆ, ಬರ ಬರಬೇಕು, ಬೆಲೆ ಬರುತ್ತೆ. ಕಳ್ಳತನವೇ ಇಲ್ಲದ ಪ್ರಪಂಚದಲ್ಲಿ ಪೊಲೀಸರಿಗೇನು ಕೆಲಸ? ಸಮಸ್ಯೆಗಳಿರಬೇಕು, ಆಗ ವಕೀಲಿ ವೃತ್ತಿ. ಪರಿಪಾಲಿಸೋಕೆ ಕಾನೂನಿನ ಅರಿವು ಸಾಕು, ಮುರಿಯೋಕೆ ಬೇಕಾದ್ದು ಪರಿಣಿತಿ. ಹಲೋ, ನಾನು ಸುನಂದಮ್ಮ. 11:11. ಕ್ಷಮಿಸಿ, ಬೆಳಗ್ಗೆ ಮಾಡ್ತೀನಿ. ಇಲ್ಲ, ಹೇಳಿ. ಸಲಹೆ ಅವಶ್ಯಕತೆ ಇತ್ತು. ಪುರುಸೊತ್ತು ಮಾಡ್ಕೋತೀನಿ, ನಾಳೆ ಬರ್ತೀನಿ. ಮನೆ ಮಗ ದಾರಿ ತಪ್ತಾನೆ. ನಾನು ಹೇಳಿದ್ನ? ಅದೆಲ್ಲೋ ಯಾರೋ ಹುಡುಗಿ, ಅಲ್ಲಿ ಇವನು ಅಪರಾಧ. ನಾನು ಹೇಳಿದ್ನ? ಆಯಿತು, ಮದುವೆ ಮಾಡಿ ಮುಗಿಸ್ಬಿಡೋದಪ್ಪ. ಅಲ್ಲಿ ನನ್ನ ಅವಶ್ಯಕತೆ ಇಲ್ಲ. ಮಾಡೋಲ್ವೇ? ನನ್ನ ಹುಡುಕ್ತಾರೆ. ಆಗೋಲ್ಲ ಅನ್ನಿ. ಇನ್ಯಾರೋ ಬರ್ತಾರೆ. ಪಾಪಿಗಳ ಪರ ಬೇಡ, ನಮ್ಮ ಕೈಗೆ ಪಾಪದ ಸೋಂಕು ಬೇಡ.
ಧರ್ಮ ಮಾರ್ಗ? ಆದಾಯ ತೆರಿಗೆ ಇಲಾಖೆದು ನಾಳೆ ಹಿಯರಿಂಗ್ ಇದೆ. ಹೋಗು. ಪ್ರಾಮಾಣಿಕ ಅಧಿಕಾರಿ ದೇವರ ತರಹ ಕೂತಿರ್ತಾರೆ. 3 ಕೋಟಿಯಷ್ಟು ನಮ್ಮದೇ ಹಣ. ಆದರೆ ದಾನ ಗಿಫ್ಟು ಅಂತ ದಾಖಲೆ ಕೊಟ್ಟಿದ್ದೀವಿ. ಸತ್ಯ ಒಪ್ಪಿ ತೆರಿಗೆ ಕಟ್ಟು. ತಲೆ ಕೆಟ್ಟಿದ್ಯಾ? ಸತ್ಯ. ಕೊಟ್ಟ ದಾಖಲೆ ಸುಳ್ಳು ಅಂತ ಸಾಬೀತಾಗ್ಲಿ. ಧರ್ಮ ಮಾರ್ಗ? ತೆರಿಗೆ ಎಲ್ಲರೂ ಕದೀತಾರೆ, ಇದು ಹಾಗಲ್ಲ. ಹೆಣ್ಣು ಗಂಡಿನ ಸಂಬಂಧ ಅದು ಸ್ವಾಭಾವಿಕವೇ. ಅವಕಾಶವಾದವರು, ಸಮಯ ಇದ್ದವರು ಸುತ್ತಾಡ್ತಾರೆ, ಇಲ್ಲದವರು ಇಲ್ಲ. ನಾನು ನೀನೇ 30 ವರ್ಷದ ಹಿಂದೆ ಸುತ್ತಲಿಲ್ವಾ? ಅವತ್ತು ನಾವು, ಇವತ್ತು ಪ್ರಾಬಬಲಿ ವಿಶ್ವಾಸ. ಇದು ನನಗೆ ಇಷ್ಟ ಆಗಲ್ಲ. ಹಗಲು ಎಲ್ಲಿ ಬೇಕಿದ್ರೂ ಅಲ್ಲಿ, ರಾತ್ರಿ ಮನೆಗೆ ಬರಬೇಕು. ಎಲ್ಲಿದೆಯಾ ನೀನು? ಯಾರಿದ್ದಾರೆ ಜೊತೆಗೆ? ಫೋನ್ ಡಿಸ್ಕನೆಕ್ಟ್ ಮಾಡಬೇಡ, ಹೇಳಿದ್ದು ಕೇಳಿಸ್ಕೊ. ಆಫ್ ಮಾಡಿದಾಳೆ. ಶುರು ಆಗಿದೆ ಚಾಳಿ. ಬರಲ್ವಂತೆ ರಾತ್ರಿ. ಮುಂದೊಂದು ದಿನ ಈ ಹುಡುಗಿ ತರಾನೇ ಬಂದು ನಿಲ್ತಾಳೆ. ಕೂಗಬೇಡ. ನಾನು ಹೊಣೆನಾ? ಹೆತ್ರೆ ಸಾಲ್ದು, ಹೆಗಲು ಕೊಡಬೇಕು, ಮಡಿಲೆಲ್ಲ ಆಡಿಸ್ಬೇಕು, ಕೈ ಹಿಡಿದು ನಡೆಸಬೇಕು. ಭಾಷೆ ಅಲ್ಲ, ಮಾತು ಹೇಳ್ಕೊಡ್ಬೇಕು. ಮರಳು ಮಾಡಿ ಸಿಕ್ಕಾಕ್ಸಿ ಮದುವೆ ಮಾಡ್ಕೋ. ಮದುವೆ ಮುರಿಬಾರದು, ಅದಕ್ಕೆ ಮಗು. ಅಷ್ಟಕ್ಕೆ ಈ ಮಗು. ಸುಖ ಇಲ್ಲ ನನಗೆ, ದುರಾಸೆ ನಿನಗೆ. 1 ಕಾರ್ ಸಾಲದು, 2, 3, 4 ಬ್ಯಾಂಕ್ ಖಾತೆಯಲ್ಲಿ ಹಣ ಕರಗಬಾರದು. ಸೌದುಗಳು ಎದ್ದು ನಿಲ್ಲಬೇಕು. ಮುತ್ತು ರತ್ನ ಹವಳ ಪೋಣಿಸಿ, ಬೆಳ್ಳಿ ಬಂಗಾರದಲ್ಲಿ ಸೌದ ಕಟ್ಟಿ, ಚಿನ್ನದ ತಗಡು ಹೊದಿಸ್ತೀನಿ. ಸುಖ ಇಲ್ಲ ನನಗೆ ಈ ಮನೆಯಲ್ಲಿ. ನಿನ್ನಿಂದ ನನಗೆ ಸುಖ ಇಲ್ಲ. ಸದ್ಯದಲ್ಲೇ ಬಂದು ನಿಲ್ತಾಳೆ ಮಗಳು. ಅಮ್ಮ, ನಂದು ನಿನ್ನದೇ ಕಥೆ. ಬೆಳಿಗ್ಗೆ ಆದಾಯ ತೆರಿಗೆ ಇಲಾಖೆ ಹಿಯರಿಂಗು. ನೀನೇ ಹೋಗು. ಅಧಿಕಾರಿ ಹೆಂಗಸು, ಪ್ರಾಮಾಣಿಕಳು. ಗೌರಮ್ಮ ನನ್ನ ಅಮ್ಮನ ನೋಡಿದ ನೆನಪಾಗುತ್ತೆ. ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ನೀನು ಹೋಗು. ನೊಮ್ ದೊಮ್ ದೊಮ್ ದನ ಧಿರನಾ ದೇಂ ದೇಂ ತನ ನೊಮ್ ದೊಮ್ ದೊಮ್ ದನ ಧಿರನಾ ದೇಂ ದೇಂ ತನ ನೊಮ್ ದೊಮ್ ದೊಮ್ ದನ ಧಿರನಾ ಧೀಂ ಧೀಂ ತನ.